ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಇದು ರಾಜ್ಯದ ಜನ ನೋಡಲೇಬೇಕಾದಂತಹ ಸ್ಟೋರಿ. ಡಿ ಬಾಸ್ ದರ್ಶನ್ ನಡೆ ಚಿತ್ರರಂಗದಲ್ಲಿ ಅಚ್ಚರಿ ಮೂಡಿಸಿದೆ. ದರ್ಶನ್ ನಡೆ ಕಂಡು ಸೆಲೆಬ್ರಿಟಿಗಳು ಕೂಡ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಏನದು ದರ್ಶನ್ ಅವರ ನಡೆ? ಆಪ್ತರನ್ನ ಇನ್ಸ್ಟಾಗ್ರಾಮ್ನಿಂದ ಅನ್ಫಾಲೋ ಮಾಡಿದ ದರ್ಶನ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿದ್ದಂತಹ ನಟ ದರ್ಶನ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೆಲವರನ್ನ ಫಾಲೋ ಮಾಡ್ಕೊಂಡಿದ್ದು. ಒಂದು 6 ಜನ ಅನ್ಕೊಳ್ಳಿ. ಆ 6 ಜನರು ದರ್ಶನ್ನ ಅತ್ಯಾಪ್ತರು, ಪರಮಾಪ್ತರು, ಜೀವಾಳ, ಕಂಠಸ್ಯ ಗಳಸ್ಯ, ಹೆಂಗ್ ಬೇಕಾದ್ರೂ ವ್ಯಾಖ್ಯಾನಿಸಬಹುದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಬ್ಬರನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದಾದ್ರೆ ಆ ಫಾಲೋದ ಹಿಂದೆ ಒಂದು ಉದ್ದೇಶಗಳಿತ್ತು. ಒಂದು, ತನ್ನ ಸ್ವಂತ ಕರುಳಿನ ಕುಡಿ ಮಗ ಆಗಿರಬಹುದು, ಅಥವಾ ತನ್ನ ರಕ್ತ ಸಂಬಂಧಿ ಅಕ್ಕನ ಮಗ ಚಂದು ಆಗಿರಬಹುದು, ಅಥವಾ ದತ್ತು ತಾಯಿನೋ ಅಥವಾ ಮದರ್ ಇಂಡಿಯಾ ಅಂತ ಏನು ಕರೀತಾ ಇದ್ರು ಸುಮಲತಾ ಆಗಿರಬಹುದು, ಅಥವಾ ಮದರ್ ಇಂಡಿಯಾ ಮಗ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು, ಅಥವಾ ತನ್ನ ಮದರ್ ಇಂಡಿಯಾನ ಮಗನ ಹೆಂಡತಿ ಆಕೆಯನ್ನು ಕೂಡ ಫಾಲೋ ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಒಂದು ಸುಪ್ರಭಾತದಲ್ಲಿ ಇನ್ಸ್ಟಾಗ್ರಾಮ್ನ ದರ್ಶನ್ ಫಾಲೋವರ್ಸು ಅಥವಾ ದರ್ಶನ್ ಯಾರ್ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಗಮನಿಸುವಾಗ 0 ಕಾಣಿಸ್ತಿದೆ. ದರ್ಶನ್ ಇನ್ಸ್ಟಾ ಖಾತೆ ಆಪ್ತರಾಗಿದ್ದ 6 ಜನಕ್ಕೆ ಕೋಕ್ ಕೊಡಲಾಗಿದೆ. ಏನಿದೇನು ಸಿದ್ದರಾಮಯ್ಯನ ಸಚಿವ ಸಂಪುಟನ? 6 ಜನಕ್ಕೆ ಮಾತ್ರ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ನಿನ್ನೆ ಸಾಯಂಕಾಲ ಅನ್ಫಾಲೋ ಮಾಡಿದ ದಾಸ. ಏನಾಗಿದೆ ಗೊತ್ತಿಲ್ಲ. ಹಾಗಾದ್ರೆ ದರ್ಶನ್ ಯಾರನ್ನ ಫಾಲೋ ಮಾಡ್ತಿದ್ರು? ದರ್ಶನ್ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡ್ಲಿಂಗ್ ಮಾಡುವಂತಹ ವ್ಯಕ್ತಿಗಳೇನಾದ್ರೂ ಮಾಡಿದ್ರ? ಮದರ್ ಇಂಡಿಯಾ ಸುಮಲತಾ, ಅಭಿಷೇಕ್ ಅವಿವಾ ಅಂತ ಹೇಳಿದ್ರೆ ಅಭಿಷೇಕ್ ಅವರ ಹೆಂಡತಿ, ದಿನಕರ್ ಮಗ ವಿನೀಶ್ ಜೊತೆಗೆ ಅಧಿಕೃತ ಫ್ಯಾನ್ಸ್ ಪೇಜ್ ಏನಿತ್ತು ಡಿ ಗ್ಯಾಂಗ್, ಅದನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ನನಗಿನ್ ಯಾರು ಸಹವಾಸ ನನಗೆ ಯಾಕೆ ಅಂತ ಹೇಳಿ ಅನ್ಫಾಲೋ ಮಾಡಿದ್ರು, ಅಥವಾ ಅವರ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಂಡಲ್ ಮಾಡುವಂತಹ ವ್ಯಕ್ತಿಗಳು ಹಿಂಗಿರಲಿ ಅಂತ ಹೇಳಿ ಮಾಡಿದ್ರು, ಅಥವಾ ಬೇರೆ ಏನಾದರೂ ಉದ್ದೇಶಗಳಿತ್ತು. ಒಂದು ಕಡೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ರಕ್ತ ಸಂಬಂಧಿಯೇ ಆಗಿರುವಂತಹ ಅಕ್ಕನ ಮಗ ಚಂದುವನ್ನು ದೂರ ಇಡಲಾಗಿತ್ತು. ಎಲ್ಲೋ ಒಂದು ಕಡೆ ದಚ್ಚು ಅಕ್ಕನ ಮಗ ಇನ್ನೂ ಕೂಡ ಪಳಗಿಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಖ್ಯಾತಿ ಪಡೆದಿಲ್ಲ, ಇನ್ನೂ ಕೂಡ ಪಳಗಬೇಕು. ನಾನೊಬ್ಬ ಲೈಟಿಂಗ್ ಬಾಯ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ನುಗ್ಗಿದವನು, ಕಷ್ಟಪಟ್ಟಿದ್ದೀನಿ. ಏಣಿಯ ಮೇಲೆ ಏಣಿಯನ್ನು ಇಟ್ಟು ಹತ್ತಿ ಸೆಟ್ಟಲ್ಲಿರುವಂತಹ ಲೈಟಿಗೆ ಕನೆಕ್ಷನ್ ಕೊಡ್ತಾ ಇದ್ದೆ. ಚೇರ್ ಮೇಲೆ ಒಂದು ಚೇರನ್ನು ಇಟ್ಕೊತಾ ಇದ್ದೆ. ನಾನು ಬೆವರಿಳಿಸಿ ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದವನು. ರಾತ್ರೋರಾತ್ರಿ ಸಾಮ್ರಾಜ್ಯ ಕಟ್ಟಿಲ್ಲ, ರಾತ್ರೋರಾತ್ರಿ ಸಾಮ್ರಾಜ್ಯದ ಚಕ್ರವರ್ತಿನೂ ನಾನಾಗಿಲ್ಲ. ಹಾಗಾದ್ರೆ ದರ್ಶನ್ ಸುಮಲತಾ ಅನ್ಫಾಲೋ ಮಾಡಲು ಕಾರಣಗಳೇನು? ಮದರ್ ಇಂಡಿಯಾ ಅಂತ ಹೇಳ್ತಾ ಇದ್ರು. ಸುಮಲತಾ ಹಾಗೂ ದರ್ಶನ್ ಮಧ್ಯೆ ಒಳ್ಳೆಯ ಬಾಂಧವ್ಯ ಇತ್ತು. ನನ್ನ ಮಗ ಅಂತಿದ್ರು ಸುಮಲತಾ. ದರ್ಶನ್ರನ್ನ ಮಗನಂತೆ ಕಾಣುತ್ತಿದ್ದರು ಸುಮಲತಾ ಅಂಬರೀಷ್. ಅಂತಹ ಸುಮಲತಾರನ್ನ ಅನ್ಫಾಲೋ ಮಾಡಿದ್ಯಾಕೆ ದರ್ಶನ್ ಜೈಲಿಗೆ ಹೋದಾಗ ಮೌನ ಕಾಯ್ದುಕೊಂಡಿದ್ದ ಸುಮಲತಾ ಜೈಲಿಗೆ ಹೋಗೋ ಪ್ರಯತ್ನನೂ ಮಾಡಿರಲಿಲ್ಲ ಮದರ್ ಇಂಡಿಯಾ. ದರ್ಶನ್ ಹೊರಬರ್ತಾ ಇದ್ದಂತೆ ಅವನು ಯಾವಾಗಲೂ ನನ್ನ ಮಗ ಅಂತ ಹೇಳುತ್ತಿದ್ರು. ಹಾಗಾದ್ರೆ ಸುಮಲತಾ ಮೇಲೆ ದರ್ಶನ್ ಕೋಪವೇಕೆ? ಇದು ಈಗ ಕಾಡ್ತಾ ಇರತಕ್ಕಂತಹ ಪ್ರಶ್ನೆ. ಮಗ ವಿನೀಶ್ ಮೇಲೆ ಯಾಕೆ ಇಟ್ಕೋಬೇಕಿತ್ತು ಕೋಪ? ಜೈಲಿನಲ್ಲಿದ್ದಾಗ ನೋಡಲು ಬಂದಿಲ್ಲ ಎಂದು ದರ್ಶನ್ಗೆ ಬೇಸರನಾ? ಅಥವಾ ದಿನಕರ್ ತೂಗುದೀಪ್ ಮೇಲೆ ಯಾಕೆ ಕೋಪ? ಹಾಗಾದ್ರೆ ಇದು ದರ್ಶನ್ ಮನಸ್ಸಿಗೆ ಘಾಸಿ ಮಾಡಿರಬಹುದಾ ಅಂತ ಹೇಳಿಯೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ದರ್ಶನ್ ಸುಮಲತಾ ಅನ್ಫಾಲೋ ಮಾಡಲು ಕಾರಣವೇನು? ದರ್ಶನ್ ಫಾಲೋ ಮಾಡ್ತಿದ್ದಂತಹ 6 ಜನರು ಇದ್ದಕ್ಕಿದ್ದ ಹಾಗೆ ಅನ್ಫಾಲೋ ಅನ್ನೋದಾದ್ರೆ ಅದಕ್ಕೊಂದು ಕಾರಣಗಳಿರ್ತಾವ ತಾನೆ. ಆರಂಭದಲ್ಲಿ ಕಿಚ್ಚ ಸುದೀಪ್ರನ್ನ ಫಾಲೋ ಮಾಡ್ತಾ ಇದ್ರು ಇದೇ ನಟ ದರ್ಶನ್. ಕಿಚ್ಚ ಸುದೀಪ್ ಜೊತೆಗೆ ಯಾವಾಗ ಮನಸ್ತಾಪ ಭುಗಿಲೇಳುತ್ತೋ ಕಿಚ್ಚ ಸುದೀಪ್ರನ್ನ ತನ್ನ ಬೆರಳ ತುದಿಯಲ್ಲಿ ಅನ್ಫಾಲೋ ಮಾಡಿ ಬಿಸಾಕಿದ್ರು. ಅದಾದ ನಂತರ ಮಂಡ್ಯದ ರೆಬಲ್ ಲೇಡಿ ಅಂತ ಕರೆಯಲ್ಪಡುವಂತಹ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಮದರ್ ಇಂಡಿಯಾ ಅಂತಿದ್ರು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ದರ್ಶನ್ ಮತ್ತು ಯಶು ಜೋಡೆತ್ತುಗಳ ಹಾಗೆ ಕೆಲಸ ಮಾಡ್ತಿದ್ರು. ಏನು ಬೆನ್ನು ತಟ್ಟಿದ್ದು, ಅದೇನು ತಲೆ ಸವರಿದ್ದು, ಅದೇನು ಹೇಳಿದ್ದು, ದತ್ತು ಮಗ ಅಂದ್ರು. ದರ್ಶನ್ ಅನ್ಫಾಲೋ ಮಾಡ್ತಿದ್ದಂತೆ ಸುಮಲತಾ ಗರಂ ಆಗಿದ್ದಾರೆ. ಅಂತರ್ಜಾಲ ಮೂಲಕ ದರ್ಶನ್ಗೆ ತಿರುಗೇಟು ಕೊಟ್ಟ ಸುಮಲತಾ. ಮದರ್ ಇಂಡಿಯಾಗೂ ಕೋಪ ಬರುತ್ತಾ? ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮದರ್ ಇಂಡಿಯಾ ಪೋಸ್ಟ್.
ಇನ್ಸ್ಟಾದಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ ಸುಮಕ್ಕ ಇಂಗ್ಲಿಷ್ ಲೈನ್ಗಳನ್ನು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಪೋಸ್ಟ್ ಮಾಡಿದ್ದಾರೆ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಎಂದರೆ, ಯಾರು ಸತ್ಯವನ್ನ ತಿರುಚುತ್ತಾರೋ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೆ, ತಪ್ಪನ್ನ ಬೇರೆಯವರ ಮೇಲೆ ಹಾಕುತ್ತಾರೆ, ಆದಾಗ್ಯೂ ಅವರು ತಮ್ಮನ್ನು ತಾವು ಹೀರೋ ಎಂದುಕೊಳ್ಳುತ್ತಾರೆ. ಸುಮಲತಾ ಯಾವ ಉದ್ದೇಶ ಇಟ್ಕೊಂಡಂದ್ರೋ ಗೊತ್ತಿಲ್ಲ. ಹೀಗಂತ ಮಂಡ್ಯ ಮಾಜಿ ಸಂಸದೆ ಸುಮಲತಾ ಪೋಸ್ಟ್ ಮಾಡಿದ್ದಾರೆ. ನೋಡ್ರಿ, ಈಗ ನನ್ನ ಅತ್ಯಾತ್ಮೀಯರ ಪೈಕಿ ಒಂದಷ್ಟು ಜನರನ್ನು ಫಾಲೋ ಮಾಡ್ತಾ ಇರ್ತೀನಿ. ಇದ್ದಕ್ಕಿದ್ದ ಹಾಗೆ ನಾನು ಅವರನ್ನು ಅನ್ಫಾಲೋ ಮಾಡ್ತೀನಿ, ಯಾವುದೇ ಷರತ್ತುಗಳಿಲ್ಲದೆ ಅನ್ನೋದಾದರೆ ಚರ್ಚೆಗಳಾಗ್ತವೆ. ನಿಮ್ಮಂತಹ ಸಾಮಾನ್ಯ ಜನರಲ್ವಲ್ಲ ಇವರು, ಸೆಲೆಬ್ರಿಟಿಗಳು, ಕೊಲೆ ಆರೋಪ ಇರತಕ್ಕಂಥ ಘನಗಂಭೀರ ಆರೋಪ ಎದುರಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಹೈ ಪ್ರೊಫೈಲ್ ಪ್ರಕರಣದ ಬಹುದೊಡ್ಡ ಆರೋಪಿಗಳು, ಸೆಲೆಬ್ರಿಟಿಗಳು ಕೂಡ ಹೌದು, ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಇಟ್ಕೊಂಡವರು. ಇನ್ನು ಇವರು ಅನ್ಫಾಲೋ ಮಾಡುವಾಗ ಚರ್ಚೆ ಸಹಜವಾಗಿ ಆಗುತ್ತೆ. ಅದರ ಜೊತೆಗೆ ಈ ಮಂಡ್ಯ ಲೇಡಿ, ರೆಬಲ್ ಲೇಡಿ ಮಗ ಅನ್ಕೋತಾ ಇದ್ರು. ಅಭಿಷೇಕ್ ಬೆನ್ನಿಗೆ ಎಷ್ಟು ತಟ್ಟವರೋ ಗೊತ್ತಿಲ್ಲ, ಆದರೆ ದರ್ಶನ್ ಬೆನ್ನಿಗೆ ಜಾಸ್ತಿ ತಟ್ಟವ್ರೆ. ಹೊಟ್ಟೆಲ್ ಹುಟ್ಟದೇ ಇದ್ರೂ ಕೂಡ ಈತನೇ ನನ್ನ ಮಗ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂಥ ಸುಮಲತಾ. ಸೊ ಇಂತಹ ತಾಯಿ ಈಗ ಮತ್ತೆ ಮಾರ್ಮಿಕವಾಗಿ ಪೋಸ್ಟ್ ಮಾಡಿ ಟಾಂಗ್ ಕೊಟ್ರ. ಒಟ್ಟಾರೆ ದರ್ಶನ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 6 ಜನರು ಈಗ ನಾಪತ್ತೆ.